ಇವೆಲ್ಲ ವಿಚಾರ ಅಂದ್ರೆ ಈಗ ಮೊನ್ನೆ ಹಾಕಿದಂತ ಒಂದು ಸ್ಟಾರ್ಟಿಂಗ್ ಕ್ಲಿಪ್, ಈ ವಿಡಿಯೋಗೆ ಎಷ್ಟು ಕಮೆಂಟ್ಸ್ ಗಳು ಬಂತು ಅಂದ್ರೆ ಅಷ್ಟಿಷ್ಟು ಕಮೆಂಟ್ಸ್ ಅಲ್ಲ, ಮಾತ್ರ ತುಂಬಾ ಕಮೆಂಟ್ಸ್ ಗಳು ಬಂತು. ಈ ಒಳ್ಳೇದು ಕೆಟ್ಟದ್ದು ಅಂತ ಯಾಕೆ ತಗೊಳ್ಳಿ, ಯಾರು ಬಿಡ್ಲಿ, ಯಾಕೆ ಈ ತರ ವಿಡಿಯೋಗಳನ್ನ ಯಾಕೆ ಹಾಕ್ತೀರಾ, ನಿಮ್ ಜೊತೆ ರಾಯರಿದ್ದಾರಲ್ಲ ಯಾಕೆ ಇಷ್ಟೊಂದು ಅಳ್ತೀರಾ ಅಂತ ಒಬ್ರು. ಮತ್ತೆ ನೀನ್ ಮಾಡೋ ಪೂಜೆಗೆ ಗಂಧಕಡಿಯಾಗಿ ಬೆಳಗ್ತಾ ಇದ್ಯಾ, ಅದನ್ನ ಬೆಳಗ್ಬೇಕು ಇದಕ್ ಬೆಳಗ್ಬೇಕು ಅಂತ ಒಬ್ರು ಅಂದ್ರು. ಸರಿ, ನಾನು ಇವೆಲ್ಲ ವಿಚಾರಗಳು ತಗೊಂಡಾಗ ನನ್ನ ದಾರಿನ ಹುಡ್ಕೊಳ್ತಾ ಹೋದೆ. ಯಾಕಂದ್ರೆ ನಾನು ಯಾವ್ದೇ ಕಾರಣಕ್ಕೂ ಸುಮ್ನೆ ಕುಂತ್ಕೊಳ್ಳೋನಂತೂ ಅಲ್ಲ. ಏನಾರು ಒಂದು ಹುಡುಕ್ತಾನೆ ಇರ್ತೀನಿ, ಹೊಸ ಹೊಸ ವಿಚಾರಗಳು ರಾಯರ ಬಗ್ಗೆ ಆಗಿರ್ಬೋದು, ನನ್ನ ಜೀವನ ಸ್ಟೈಲಿನ ಯಾತ್ರ ಚೇಂಜ್ ಮಾಡ್ಕೊಳ್ಳೋದು, ಮತ್ತೆ ನನ್ನ ಪ್ರತಿ ಒಂದೊಂದು ಯೋಚನೆನು ತುಂಬಾ ಒಂಥರ ಈ ಹುಡುಕ್ಕಿಂತ ಹೆಚ್ಚು ಅಷ್ಟ ಅಗಿತಾ ಹೋಗ್ತಾನೆ ಇದೀನಿ ದಿನಕ್ಕೂ. ಯಾಕಂದ್ರೆ ಒಂದು ಭಕ್ತಿಲೇ ಆಗಿರ್ಬೋದು, ಇಲ್ಲ ಒಂದು ಜೀವನದಲ್ಲೇ ಆಗಿರೋದು, ನಾವು ಎಷ್ಟು ಆಳವಾಗಿ ಇಳಿತೀವೋ ಅವಾಗಲೇ ನಾವು ಒಂದು ಜೀವನದಲ್ಲಿ ಅನ್ಕೊಂಡಿರೋ ಒಂದು ಗುರಿ ಮುಟ್ಟಕ್ ಆಗೋದು. ಭಕ್ತಿನೂ ಅಷ್ಟೇ. ಎಲ್ಲಾರು ಅಂತಾರೆ ಈ 3 ತಿಂಗಳ ಈಗ ನಿನ್ನೆ ಮೊನ್ನೆ ಮಾಡಿರೋ ರಾಯರ ಪೂಜೆಗೆಲ್ಲ ರಾಯರು ಹೊಳ್ದ್ಬಿಟ್ಟಿದ್ದಾರೆ ಮಾಡ್ಬಿಟ್ಟಿದ್ದಾರೆ ಅಂತ. ಈ ಮೊನ್ನೆ ಮಾಡಿರೋ 3 ದಿವಸದ ಪೂಜೆಗೆ ಯಾವ್ದು ಪ್ರತಿಫಲನೇ ಇಲ್ಲ. ನೀವು ಮಾಡಿರೋ ಪುಣ್ಯ ಫಲ ನಿಮ್ಗೆ ಆ ತಕ್ಷಣ ತಗಕ್ಕಂತ ಏನಾರು ಒಂದು ಮ್ಯಾಜಿಕ್ ಮಾಡುತ್ತೆ ಹೊರತು, ಕಾಲದಿಂದ ಮಾಡ್ಕೊಂಡ್ ಬಂದಿರೋ ಪುಣ್ಯನೇ ಈ ಜನ್ಮದಲ್ಲಿ ನಮ್ಗೆ ರಕ್ಷೆ ಆಗೋದು. ಯಾಕಂದ್ರೆ ಇದು ಎಷ್ಟೊಂದು ವಿಚಾರಗಳಲ್ಲಿ ನಾನು ಯೋಚನೆ ಮಾಡಿದ್ದೀನಿ. ಈ ನಾನು ರಾಯನ ಪೂಜೆ ಮಾಡೋದ್ಕಿಂತ ಮುಂಚೆ ಈ ರಾಯನ ನನ್ನ ಬಗ್ಗೆ ತಿಳ್ಕೊಂಡಾಗ, ನಾವು ಹಿಂದಿನ ಜನ್ಮದಲ್ಲೂ ನಾವು ಭಕ್ತರಾಗೆ ಬಂದಿದ್ರೆ, ದೇವರ ಭಕ್ತರಾಗೆ ಬಂದಿದ್ದು, ಇನ್ನ ಮುಂದಿನ ಜನ್ಮಕ್ಕೂ ನಾವು ದೇವರಾಗಿ ಭಕ್ತರಾಗೆ ಬಂದಿರ್ತೀವಿ ಅನ್ನೋದೇ ಸತ್ಯ. ಅದು ನಾನು ಒಂದು ಬುಕ್ಕಲ್ಲೇನೋ ಓದಿದ್ದೆ, ಅದು ನಾನು ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ರಾಯನ್ನ ಎಷ್ಟೊಂದು ವಿಷಯಗಳ ನಾನು ಕಂಡ್ಕೊಂಡಿದ್ದೆ. ನಾನು ರಾಯನ್ನ ಅದೇ ವಿಚಾರಗಳಲ್ಲಿ, ಯಾರು ಒಂದು ದೇವರ ಪೂಜೆ ಮಾಡ್ತಾ ಇದೀವಿ ಅಂತ ಅನ್ನೋದಾದ್ರೆ, ಇಂದಿನ ಜನ್ಮದಲ್ಲೂ ನಾವು ಅದೇ ದೇವ್ರನ್ನ ಪೂಜೆ ಮಾಡ್ಕೊಂಡು ಈಗಿನ ಜನ್ಮದಲ್ಲೂ ಅದೇ ದೇವ್ರನ್ನ ಪೂಜೆ ಮಾಡ್ತೀವಂತೆ. ನಾವು ಎಷ್ಟು ಜನ್ಮ ಅವತಾರಗಳನ್ನ ಎತ್ತಾ ಬರ್ತೀವೋ ಅದೇ ದೇವ್ರನ್ನೇನೆ ಇಷ್ಟಪಡ್ತೀವಿ. ಯಾಕಂದ್ರೆ ಅದ್ರ ಇಂದಿನ ಜನ್ಮದ ಪುಣ್ಯ ಫಲ ಈಗಿನ ಜನ್ಮದಲ್ಲೂ ಪುಣ್ಯ ಫಲಗಳನ್ನು ಕೊಡುತ್ತದೆ ಅಂತ ಒಂದು ಬುಕ್ಕಲ್ಲಿ ಬರ್ದಿತ್ತು. ಅದೇ ವಿಚಾರಗಳಲ್ಲಿ ನಾನು ಎಷ್ಟೊಂದ್ಸಲಿ ನಾನು ರಾಯರ್ನ ಪೂಜೆ ಮಾಡ್ತೀನಿ ಅನ್ನೋದ್ರೆ ನನಗೆ ಗೊತ್ತೇ ಇರ್ಲಿಲ್ಲ. ನಾನು ಯಾವಾಗ ನನ್ನ ಮೈಂಡ್ ಅಲ್ಲಿ ಬಂತು ಅಂದ್ರೆ, ದಿಢೀರ್ ಅಂತ ಒಂದ್ ಮಂತ್ರಾಲಯಕ್ಕೆ ಅಂತ ಫಿಕ್ಸ್ ಆಯ್ತು. ಆ ಮಂತ್ರಾಲಯಕ್ಕೆ ಹೋಗೋ ದಿವಸನೇ ನಾನು ರಾಯರಿಗೆ ತುಳಸಿ ಹಾಕಿ ಪೂಜೆ ಮಾಡಿದ್ದು. ಅದು ಫೋಟೋನು ನನಗೆ ಒಂದು ಅದ್ರ ಲಾಸ್ಟ್ ಇದ್ರಲ್ಲಿ ಹಾಕ್ತೀನಿ, ಇದ್ರಿಂದ ನಾನು ಪೂಜೆ ಮಾಡ್ಕೊಂಡ್ ಬಂದೆ ಅಂತ. ಅವಾಗಿಂದ ನನ್ನ ಜೊತೆ ನನ್ ಮೈಂಡೇ ಇಲ್ಲ, ನನಗ್ ರಾಯರು ಯಾವ ತರ ನನಗ ಒಲಿತಾರೆ ಮಾಡ್ತಾರೆ ಪ್ರತಿಯೊಂದು ನನ್ನ ಹತ್ರ ಮೈಂಡೇ ಇರ್ಲಿಲ್ಲ. ಅವ್ರ ಪೂಜೆ ಮಾಡಿಸ್ಕೊಬೇಕು ಅಂದ್ರೆ ಹೆಂಗ್ ಬೇಕಾದ್ರೂ ಮಾಡಿಸ್ಕೊಳ್ತಾರೆ ಅನ್ನೋದಕ್ಕೆ ಉದಾಹರಣೆ ನಾನೇ ಆಗಿರ್ತೀನಿ. ಯಾಕಂದ್ರೆ ಚಿಕ್ಕ ನನ್ನ ಹತ್ರ ಅವಾಗ ರಾಯನ ಒಂದು ಹೂವು ಹಾಕಿ ಪೂಜೆ ಮಾಡಷ್ಟು ಅಂತ ₹1 ದುಡ್ಡು ಇರ್ಲಿಲ್ಲ. ನಂಬ್ತಿರೋ ಇಲ್ಲೋ, ಇದು ರಾಯರ್ ಸತ್ತವಾಗ್ಲೂನು ಅವಾಗ ನನ್ನ ಯಾತರ ದುಡ್ಡು ಮಾಡ್ಕೊಬೇಕು, ಯಾತರ ಉಳಿಸ್ಕೊಬೇಕು, ಯಾವ ಹೆಜ್ಜೆನ ನಾನು ಮುಂದಕ್ಕಿಕ್ತಾ ಹೋಗ್ಬೇಕು ಅನ್ಕೊಂಡಿದ್ದೆ. ಅದೇ ಒಂದು ದಾರಿ ಆಯ್ತಾ ಬಂತು ನನ್ನ ಜೀವನದಲ್ಲಿ. ಎಲ್ಲಾರು ಅನ್ಬೋದು ಈ ಕುಂತಂಗೆ ಇರ್ತಾನೆ ಮಾಡಂಗೆ ಇರ್ತಾನೆ, ಅದ್ ಏನ್ ಮಾಡ್ಕೊಳ್ತಾನೋ ಮುಂದಿನ ಜೀವನ ಹೆಂಗು ಅಂತ. ನನ್ನ ಮುಂದಿನ ಜೀವನ ನನ್ಗೆ ರಾಯರೇ ನಿರ್ಧರಿಸ್ತಾರೆ ಅಂತ ನನ್ಕೊಂಡ್ ಕುತ್ಕೊಂಡ್ಬಿಟ್ಟಿದೀನಿ. ಏನೇ ಒಂದ್ ಒಳ್ಳೇದೇ ಕಟ್ಟೋದು ಆಗ್ಬೇಕಾದ್ರೆ ರಾಯರನ್ನೇ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ನಾನು ಅವಾಗ ಈಗ ಒಂದ್ 10 ವರ್ಷದ ಹಿಂದೆ ಅಂತ ತಿರುಗಿದಾಗ, 10 ವರ್ಷದ ಹಿಂದೆ ನಾನು ಹಿಂದೆ ತಿರುಗಿದ್ರೆ ನೀವ್ ನಂಬ್ತಿರೋ ಇಲ್ವೋ, ನಾನು 10 ವರ್ಷದ ಹಿಂದೆ ಇರೋದ್ಕಿಂತ ಈಗಿರೋದು ನಾನು ಅಂತಾನೆ ಅನ್ಬೋದಷ್ಟೇ. 10 ವರ್ಷದ ಹಿಂದೆ ತಿರುಗಿದ್ರೆ ನಂಬ್ತಿರೋ ಇಲ್ವೋ, ತಿನ್ನಕ್ಕೂ ಗತಿ ಇರ್ಲಿಲ್ಲ ಅವಾಗ ನಮ್ಗೆ. ಅಷ್ಟಂದ್ರೆ ಅಷ್ಟು ಕಷ್ಟ ಬಿದ್ದಿದ್ವಿ ನಾವೆಲ್ಲಾರು. ಎಲ್ಲಾ ಕಳ್ಕೊಂಡು ಬೀದಿಗೆ ಬೀಳ್ಬೇಕಾಗಿತ್ತು ಹೊರ್ತು